ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಾರಿ, ನಾನು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಕೂಡ. ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂತ ಅಂದರೆ, ನಂದು ಮತ್ತು ನನ್ನ ಹಸ್ಬೆಂಡ್ದು ಒಂದೇ ದಿನ ಬರ್ಡೇ. ಸೊ ನಾವು ಬರ್ಡೇನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಇದ್ವಿ. ಸೊ ನೈಟ್ ನನಗೆ ಪೋಲಾರ್ ಬೇರ್ ಹೋಗಬೇಕು, ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಕೂಡ ಹೋಗ್ತಾ ಇದ್ವಿ. ಜೊತೆಗೆ ಅವತ್ತು ಗಣಪತಿ ತಂದು 3ನೇ ದಿನದ ಆಗಿರೋ ಕಾರಣ ಎಲ್ಲ ಗಣಪತಿನೂ ವಿಸರ್ಜನೆ ಮಾಡೋ ಟೈಮ್ ಆಗಿತ್ತು. ಸೊ ನೈಟ್ ತುಂಬಾ ಲೇಟ್ ಆಗಿತ್ತಲ್ಲ, ದೊಡ್ಡ ದೊಡ್ಡ ಗಣೇಶನ ಎಲ್ಲರೂ ವಿಸರ್ಜನೆ ಮಾಡೋಕ್ಕೆ ತೊಗೊಂಡು ಹೋಗ್ತಾಯಿದ್ರು. ಹಾಗೆ ಕೂಡ ನಮ್ಮ ಮನೆಯಿಂದ 5 ಕಿಲೋಮೀಟ್ರ್ ಇತ್ತು ಪೋಲಾರ್ ಬೇರ್ಗೆ. ಸೊ ನಾವು ಬಂದ್ವಿ, ಲೊಕೇಶನ್ ರೀಚ್ ಆಗಿ ತೊಗೊಂಡು ಹಾಗೆ ರಿಟರ್ನ್ ನಾವು ಹೊರಟ್ವಿ. ಸೊ ನಮ್ಮ ಮನೆಯವ್ರು ತಗೊಂಡು ಕೊಡ್ತಾ ಇದ್ದಾರೆ. ಹಾಗೆ ವಿಡಿಯೋ ಮಾಡ್ಕೊಂಡೆ, ಅವರು ತೋರಿಸ್ಬೇಡ ಅಂತ ಕೈ ಅಡ್ಡ ಮಾಡಿದರು. ನನಗೆ ಪೋಲಾರ್ ಬೇರ್ ಪರ್ಸ್ನಲಿ ಮೈ DBC ತುಂಬಾ ಇಷ್ಟ. ನಿಮ್ಗೆ ಯಾರೆಲ್ಲ ಪೋಲಾರ್ ಬೇರ್ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಕೂಡ ಹೋಗಬೇಕಾದ್ರೆ, ರಿಟರ್ನ್ ಮನೆಗೆ ಹೋಗಬೇಕಾದ್ರೆ ಲೇಟ್ ಆಗಿತ್ತು. 12 o'clock ಆಗಿತ್ತು ಅನಿಸುತ್ತೆ, 11:30 12 ಆಗಿರಬೇಕು. ಸೊ 1-2-3 ಗಣಪತಿ ವಿಸರ್ಜನೆ ಮಾಡ್ತಾಯಿದ್ರು, ದೊಡ್ಡ ದೊಡ್ಡ ಗಣೇಶನ. ಅದನ್ನು ನೋಡ್ಕೋತಾ ಹೋಗ್ತಾ ಇದ್ವಿ. ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ನಾನು ಪ್ರತಿ ವರ್ಷವೂ ನಮ್ಮ ಗಣಪತಿ ಹಬ್ಬನ ರಾಣೆಬೆನ್ನೂರಲ್ಲಿ ಆಚರಿಸ್ತಾ ಇದ್ದೆ. ಇದು ಫಸ್ಟ್ ಇಯರ್ ನಾವು ಬೆಂಗಳೂರಲ್ಲಿ ಆಚರಿಸ್ತಾ ಇದ್ವಿ. ಸೊ ನಮ್ಮ ಎಲ್ಲರೂ ಗಣೇಶನ ತುಂಬ ದೊಡ್ಡದಾಗಿ ಕೂರಿಸಿದ್ರು. ಅವತ್ತು ವಿಸರ್ಜನೆ ಮಾಡಿದರು. ಎಲ್ಲರೂ ಕೂಡ ಡ್ಯಾನ್ಸು ಗೀನ್ಸು ಬಣ್ಣ ಎಲ್ಲ ಆಟಾಡಿ ಹೊರಗಡೆ ಗಣಪತಿನ ಕಳಿಸಿ ಕೂತ್ಕೊಂಡು ಮಾತಾಡ್ತಾಯಿದ್ರು ಆಂಟೀಸ್ ಎಲ್ಲರೂ, ನಮ್ಮ ಲೇಔಟ್ ಗಣಪತಿನ. ಸೊ ಇಲ್ಲೇ ಗಣಪತಿನ ಕೂರಿಸಿದ್ರು. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಫಂಕ್ಷನ್ಸ್ ಎಲ್ಲ ಇಟ್ಟಿದ್ರು. ಮಕ್ಕಳಿಗೆ ಆಟಾಡೋಕ್ಕೆ ಫ್ಯಾಷನ್ ಶೋ, ಡ್ಯಾನ್ಸು, ಸಿಂಗಿಂಗ್ ಕಾಂಪಿಟೇಷನ್ ಎಲ್ಲನೂ ಇತ್ತು. ಚೆನ್ನಾಗಿತ್ತು. ಹಾಗೆ ನಾವು ಅವತ್ತು ನೈಟ್ ಹೋಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಮ್ಮ ಬರ್ಡೇ ದಿನವೇ ಈವ್ನಿಂಗ್ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ನಾವು ಡಿನ್ನರ್ಗೆ ಅಂತ ಹೊರಗೆ ಹೋಗ್ತಾ ಇದ್ವಿ, ನಾನು, ನನ್ನ ತಮ್ಮ ಮತ್ತು ನಮ್ಮ ಮನೆಯವರು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಬ್ಯಾಸ್ಟನ್ಗೆ ಹೋಗ್ತಾ ಇದ್ವಿ ನಾವು. ಆ್ಯಕ್ಚುಲಿ ಅದು ಶಿಲ್ಪಾ ಶೆಟ್ಟಿ ಅವ್ರದ್ದು ಹೋಟೆಲ್ ಅಂತೆ. ನಂಗೆ ಗೊತ್ತಿದ್ದಿಲ್ಲ. ನಮ್ಮ ಮನೆಯವ್ರ ಕೊಲೀಗ್ಸ್ ಎಲ್ಲ ಹೇಳಿದಂತೆ ಶಿಲ್ಪಾ ಶೆಟ್ಟಿ ಅವ್ರ ಹೋಟೆಲ್ ಅಂತಂದೇಳಿ. ನಾನೇನು ಅಷ್ಟೊಂದು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಿಲ್ಲ. ಜಸ್ಟ್ ಅದಕ್ಕೆ ಹೋಗಬೇಕು ಅಂತಂದೇಳಿ ಸರ್ಚ್ ಮಾಡಿದ್ದೆ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ಬರು ಪೋಸ್ಟ್ ಹಾಕಿದ್ರು. ಅದು ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿ ಅನಿಸಿತ್ತು. ಹೋಗೋಣ ಅಂತ ಅಂದ್ಕೊಂಡ್ವಿ. ಬರ್ಡೇ ಕೂಡ ಇಬ್ಬರದು ಒಟ್ಟಿಗೆ ಇತ್ತಲ್ಲ, ಹಾಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತಂದೇಳಿ, ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತಂದೇಳಿ, ಡಿನ್ನರ್ ಆಗುತ್ತೆ ಅಂತಂದೇಳಿ ಹೊರಟ್ವಿ. ನಮ್ಮ ಮನೆಯಿಂದ ಒಂದು 16 ಕಿಲೋಮೀಟರ್ಸ್ ಅನಿಸುತ್ತೆ. ಹಾಗೆ ಹೋಗ್ತಾ ಇದ್ವಿ. ಗಿಲ್ಲೀಸ್ ನೆಕ್ಸ್ಟೇ ಇರೋದದು. ಹೋಗ್ತಾ ತುಂಬಾ ಟ್ರಾಫಿಕ್ ಇತ್ತು, ಸಿಕ್ಕಾಪಟ್ಟೆ ಟ್ರಾಫಿಕ್. ನಾವಲ್ಲಿ ಮನೆ ಬಿಟ್ಟಿದ್ದು 6:45, ರೀಚ್ ಆಗಿದ್ದು 8 o'clock ಆಯಿತು. ನೆಕ್ಸ್ಟು ಇನ್ನೇನು ಬಂದೇ ಬಿಡ್ತು ಹೋಟೆಲ್ ಕೂಡ. ಒಳಗಡೆ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲನೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ. ಒನ್ ಟೈಮ್ ವಿಸಿಟಿಗೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಅಷ್ಟು ಬಿಟ್ಟರೆ ತುಂಬಾ ಚೆನ್ನಾಗಿದೆ. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಆ್ಯಂಬಿಯನ್ಸ್ ಮಾತ್ರ ತುಂಬ ಇಷ್ಟ ಆಯಿತು. ಮೀನ್ಸ್ ಲೈಟ್ ಕಲರ್ಸಲ್ಲಿ ಪೀಸ್ಫುಲ್ಲಾಗಿ ಫೀಲ್ ಆಗುತ್ತೆ. ಏನು ಅಷ್ಟೊಂದೇನು ಗಿಜಿಬಿಜಿ ಅನ್ನೋ ಥರ ಏನಿರಲಿಲ್ಲ. ತುಂಬಾ ಇಷ್ಟ ಆಯಿತು. ಡಿಶಸ್ ತುಂಬಾ ಅದನ್ನು ಕೂಡ ಚೆನ್ನಾಗಿತ್ತು. ಇದು ಪುಲ್ ಅಪ್ ಕೇಕ್ ಅಂತ ತೊಗೊಂಡಿದ್ವಿ ನಾವು, ಬರ್ಡೇ ಇರೋದ್ರಿಂದ ಕೇಕ್ ಕಟ್ ಮಾಡೋಣ ಅಂತ. ಕೇಕ್ ಮಾತ್ರ ಓಕೆ ಅನ್ನಿಸ್ತು. ನೋಡೋಕ್ಕೆ ಚೆನ್ನಾಗೇ ಇತ್ತು. ನಾನು ಕೂಡ ಬೇಕರ್ ಆಗಿರೋದ್ರಿಂದ ಟೇಸ್ಟ್ ವೈಸ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಬಟ್ ಕಾಸ್ಟು ತುಂಬ ಇತ್ತು. ಬಿಕಾಸ್ ಬೆಂಗಳೂರಲ್ಲ, ಇದ್ದೇ ಇರುತ್ತೆ, ಅಷ್ಟೊಂದು ಕಾಸ್ಟ್ ಪೇ ಮಾಡಲೇಬೇಕು. ನಮ್ಮ ರಾಣೆಬೆನ್ನೂರಲ್ಲಿ ಅಷ್ಟೊಂದೆಲ್ಲ ಪೇ ಮಾಡೋದಿಲ್ಲ. ಬಟ್ ಓಕೆ ಅಂತಂದೇಳಿ ನಾವು ಸುಮ್ಮನೆ ಅಷ್ಟೊಂದು ಇದು ಮಾಡಲಿಲ್ಲ. ಬಟ್ ಕೇಕು ಟೇಸ್ಟ್ ವೈಸ್ ಏನು ಚೆನ್ನಾಗಿರಲಿಲ್ಲ. ಫಸ್ಟ್ ಬೈಟ್ ಮಾತ್ರ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಬಿಕಾಸ್ ಚಾಕ್ಲೇಟಿಗೆ ಅವರು ಚೆರ್ರಿ ಫಿಲ್ಲಿಂಗ್ ಕೊಟ್ಬಿಟ್ಟಿದ್ರು, ಅದು ಕಾಂಬಿನೇಷನ್ ಚೆನ್ನಾಗಿ ಅನಿಸಿದ್ದಿಲ್ಲ. ನಂಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಸ್ವೀಟ್ ತಿನ್ನೋದು ಕಮ್ಮಿ. ಸೊ ನನ್ನ ತಮ್ಮನೇ ಎಲ್ಲ ಖಾಲಿ ಮಾಡ್ದೆ. ಅವನೊಂಥರ ಹೆಂಗೆ ಅಂದರೆ ಏನೇ ಇದ್ದರೂ ಎಲ್ಲ ತಿಂದು ಖಾಲಿ ಮಾಡ್ತಾನೆ. ಅದು ಒಂದು ಚೆನ್ನಾಗಿದೆ ಅಷ್ಟೇ. ಅದಕ್ಕೋಸ್ಕರ ಅವನ್ನ ಕರ್ಕೊಂಡು ಹೋಗಿದ್ವಿ. ನಾನು ಸ್ವಲ್ಪ ಫುಡಿ ಅಂದರೆ ತುಂಬ ಸೆಲೆಕ್ಟೆಡ್, ಚೆನ್ನಾಗಿದ್ದರೆ ಮಾತ್ರ ತಿನ್ನೋದು. ಅದು ಬಿಟ್ಟರೆ ನಾನು ತಿನ್ನೋಕ್ಕೆ ಹೋಗಲ್ಲ. ಹಾಗೆ ಎಲ್ಲ ಊಟ ಎಲ್ಲ ಆದಮೇಲೆ ನೆಕ್ಸ್ಟು ಹಾಗೆ ಒಳಗಡೆ ಹೋದ್ವಿ. ಅಲ್ಲಿ ವೀಕೆಂಡ್ಗೆ ಅಂತಂದೇಳಿ ಇದನ್ನು ಓಪನಿಂಗ್ಸ್ ಇಟ್ಟಿರ್ತಾರಂತೆ. ವೀಕ್ ಡೇಸಲ್ಲೆಲ್ಲ ಓಪನ್ ಇರೋದಿಲ್ಲ. ಇದು ಓಪನ್ ರೂಫ್ ಇತ್ತು. ಅದು ಚೆನ್ನಾಗಿದ್ದು. ಇಲ್ಲೂ ಒಳಗಡೆ ತುಂಬ ಚೆನ್ನಾಗಿದ್ದು. ವೀಕೆಂಡ್ ಯಾವಾಗಾದ್ರು ಇದ್ದಾಗ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಇಲ್ಲಿ ಕೂಡ ಹಾಗೆ ಒಂದು ಅಜ್ಜನ ಸ್ಟ್ಯಾಚು, ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿಟ್ಟಿದ್ರು. ನಮ್ಮ ತಮ್ಮ ಶಿಲ್ಪಾ ಶೆಟ್ಟಿ ಅಜ್ಜ ಇರಬೇಕು ಅಂತ ಜೋಕ್ ಮಾಡ್ತಾ ಇದ್ದ. ನೆಕ್ಸ್ಟು ಮೇಲ್ಗಡೆ ಹೋದ್ವಿ. ಮೇಲ್ಗಡೆನೂ ಕೂಡ ಚೆನ್ನಾಗಿತ್ತು. ಅಲ್ಲಿ ತುಂಬ ಲೈಟಿಂಗ್ಸ್ ಕಮ್ಮಿ ಇತ್ತು ಕೆಳಗಡೆ ಕಂಪೇರ್ ಮಾಡಿದರೆ. ಅಲ್ಲೂ ಕೂಡ ಊಟ ಮಾಡೋಕ್ಕೆ ಚೆನ್ನಾಗಿತ್ತು.
ಅಲ್ಲ ತುಂಬ ಜಾಸ್ತಿ ಜನ ಏನಿದ್ದಿಲ್ಲ, ಕೆಳಗಡೆ ತುಂಬ ಜನ ಇದ್ದರು. ನೆಕ್ಸ್ಟು ಇಲ್ಲಿ ಆಲ್ಮೋಸ್ಟ್ ಇಲ್ಲೇ ಜಾಸ್ತಿ ಎಲ್ಲರೂ ಫೋಟೋಶೂಟ್ ಮಾಡ್ಕೊಂಡಿದ್ದು ನೋಡಿದ್ದೆ. ಸೊ ನಾವು ಇನ್ನೇನು ರಿಟರ್ನ್ ಹೊರಡ್ತಾ ಇದ್ವಿ, ನಮ್ಮ ಮನೆಯವರು ವಾಶ್ರೂಮ್ಗೆ ಹೋಗಬೇಕು ಅಂತ ಒಳಗಡೆ ಬಂದರು. ಆವಾಗ ಇದು ಗೊತ್ತಾಯಿತು. ಸೊ ನಾವು ಹಾಗೆ ಫೋಟೋಶೂಟ್ ಮಾಡ್ಕೊಂಡ್ವಿ. ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ತುಂಬ ಪೀಸ್ಫುಲ್ಲಾಗಿ ನಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಬರೋ ಅಷ್ಟೊತ್ತಿಗೆ ಒಂದು 10 ಗಂಟೆ ಆಗಿತ್ತು. ರಿಟರ್ನ್ ಬರ್ತಾ ಇದ್ವಿ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.